ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MD ಕಿಚನ್. ಮಸ್ಮಿಲನ್ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡೋಣ. ಮಸ್ಮಿಲನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಕಸ್ಟರ್ಡ್ ಪೌಡರ್ನ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಫ್ರೆಶ್ ಕ್ರೀಮು, 1 ಕಪ್ಪಷ್ಟು ಹಾಲು, ಡ್ರೈ ಫ್ರೂಟ್ಸ್, ಬಾದಾಮಿ, ವಾಟರ್ಮೆಲನ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಬಾದಾಮಿ ಗೋಡಂಬಿನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಮಸ್ಮಿಲನ್ನ ಕಟ್ ಮಾಡ್ಕೊತಾ ಇದ್ದೀವಿ. ನೋಡಿ, ಈ ಥರ ಕಟ್ ಮಾಡ್ಕೊಂಡು ಎಲ್ಲ ಖಾಲಿ ಮಾಡ್ಕೊಬೇಕು. ಈ ಥರ ಇಲ್ಲಿ ಹಾಲು ಕಾಯ್ತಾ ಇದೆ. ನಾವಿಲ್ಲೆಲ್ಲ ಖಾಲಿ ಮಾಡ್ಕೊಂಡಿದ್ರಲ್ಲ, ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಕೆ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಒಂದು ಸ್ವಲ್ಪ ಫ್ರೆಶ್ ಕ್ರೀಮ್, ಇಲ್ಲಿ ಕಾಯ್ತಾ ಇರೋ ಆಯಿಲ್ಗೆ ಕಸ್ಟರ್ಡ್ ಮಾಡ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಬೇಕು. ನೋಡಿ, 2 ನಿಮಿಷ ಆದಮೇಲೆ ಈ ಥರ ಆಗಿದೆ. ಸ್ಟವ್ ಆಫ್ ಮಾಡ್ಕೊಂಬಿಡಿ. ಈ ಥರ ಕುದೀತಾ ಇದೆ ಅಂದಾಗ ಇವಾಗ ನಾವೇನು ಪೌಡರ್ ಮಾಡ್ಕೊಂಡಿದ್ರಲ್ವ, ಬಾದಾಮಿ ಗೋಡಂಬಿ, ಅದನ್ನು ಹಾಕ್ಕೊತಾ ಇದ್ದೀವಿ. ಬಾದಾಮಿ ಹಾಕ್ಕೊತಿದ್ದೀವಿ, ವಾಟರ್ಮೆಲನ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ನೋಡಿ ಇಲ್ಲಿ ಈ ಥರ ಪೇಸ್ಟ್ ಆಗಿದೆ. ನಾವೇನು ಪೇಸ್ಟ್ ಮಾಡ್ಕೊಂಡಿದ್ರಲ್ಲ, ಇದು ಫುಲ್ ಕಂಪ್ಲೀಟಾಗಿ ತಣ್ಣಗಾಗಬೇಕು. ನೋಡಿ, ಪೇಸ್ಟ್ ಥರ ಮಾಡ್ಕೊಂಡಿದ್ರಲ್ಲ ಅದು ಮತ್ತು ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಎರಡು ಮಿಕ್ಸ್ ಮಾಡ್ಕೊಬೇಕು. ಎರಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗೋಗುತ್ತೆ. ನಾವೇನು ಈ ಕರ್ಬೂಜ ತೆಕ್ಕೊಂಡಿದ್ರಲ್ಲ ಅದಕ್ಕೆ ಇದನ್ನು ಫಿಲ್ ಮಾಡ್ತಾ ಇದ್ದೀವಿ. ನೋಡಿ, ಈ ಥರ ಫಿಲ್ ಆಗಿದೆ. ಒಂಥರ ಕಪ್ಪಲ್ಲಿ ಇಟ್ಬಿಟ್ಟು ನೀವು ಪಿಜ್ಜಾದಲ್ಲಿ ಇಕ್ಕಿದ್ರೆ ಸರಿಯಾಗಿ ಕೂರುತ್ತೆ. ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು. ನಮ್ಮ ಹತ್ರ ಈ ಥರ ಸಣ್ಣ ಸಣ್ಣ ಬಾಲ್ಸ್ ಥರ ಇತ್ತು ಐಸ್ ಕ್ರೀಮ್ದೆ, ಅದಕ್ಕೆ ಹಾಕ್ಕೊತಾ ಇದ್ದೀವಿ. ನಾವೇನು ಮಿಕ್ಸ್ ಇಟ್ಕೊಂಡಿದ್ರಲ್ವ ಅದು ಪೌಡ್ರು, ಸುಮ್ಮನೆ ಡೆಕೋರೇಷನ್ಗೆ ಚೆನ್ನಾಗಿರುತ್ತೆ ತಿನ್ನೋವಾಗ. ಮತ್ತು ಬಾದಾಮಿ 1-2-3 ಅಷ್ಟೇ. ಆ್ಯಂಡ್ ವಾಟರ್ಮೆಲನ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್. ಇದನ್ನು ಓವರ್ನೈಟ್ ಫ್ರೀಸ್ ಮಾಡಿದರೆ ಮಸ್ಮಿಲನ್ ಐಸ್ ಕ್ರೀಮ್ ರೆಡಿ ಆಗುತ್ತೆ. ನೋಡಿ, ಡೆಕೋರೇಟ್ ಆದಮೇಲೆ ಈ ಥರ ಕಾಣ್ತದೆ. ಇದನ್ನು ಓವರ್ನೈಟ್ ಫ್ರೀಸರಲ್ಲಿ ಇಕ್ಕೋಣ. ನಮ್ಮ ಮಸ್ಮಿಲನ್ ಐಸ್ ಕ್ರೀಮ್ ಮಾಡಿದ್ರಲ್ಲ ಅದನ್ನು ಫ್ರೀಸರಿಂದ ತೆಗೆದಿದ್ದೀವಿ. ನೋಡಿ, ಈ ಥರ ಆಗಿದೆ. ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ವಂಡರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ. ಇವಾಗ ಇದು ಕಟ್ ಮಾಡೋಣ. ನೋಡಿ, ಇದು ಮೇಲ್ ಲೇಯರ್ ಇದೆಯಲ್ಲ ಅದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಆ್ಯಂಡ್ ಇವಾಗ ಇದನ್ನು ಕಟ್ ಮಾಡೋಣ.
ನೋಡಿ. ಇವಾಗ ಇದನ್ನು ನೀಟಾಗಿ ಕಟ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ ನಿಮಗೆ ಯಾವ ಶೇಪ್ ಬೇಕಾದ್ರೂ ಆ ಶೇಪಲ್ಲಿ ಕಟ್ ಮಾಡ್ಕೊಂಡು ತಿನ್ಬೋದು. ತಿನ್ನೋವಾಗ ಈ ಸಿಪ್ಪೆ ಇಲ್ಲಿ ತೆಗೆದ್ಬಿಟ್ಟು ಇಲ್ಲಿ ಸ್ಪೂನಲ್ಲಿ ತಿಂದರೆ ಚೆನ್ನಾಗಿರುತ್ತೆ. ಇದು ಡ್ರೈ ಫ್ರೂಟ್ಸ್ ಡೆಕೋರೇಷನ್ಗೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ಹೊಸ ಅಡುಗೆ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.